ಕಳೆದ ವರ್ಷ ನೀವು ಪೂಜೆ ಮಾಡಿದ್ರಿ ಶ್ರೀಕಂಠ ಆನೆಗೆ. ಹೌದು. ಈ ವರ್ಷ ಸಹ ಪೂಜೆ ಮಾಡ್ತೀರಾ? ಖಂಡಿತವಾಗ್ಲೂ ತುಂಬ ಸಂತೋಷ ಆಗಿದೆ. ನಮ್ಮ ಶ್ರೀಕಂಠ ಅಂದರೆ ನಮ್ಮ ಮಹಾರಾಜರು ನಮಗೆ ಜ್ಞಾಪಕ ಬರ್ತಾರೆ. ಅವ್ರ ಹೆಸರು ಹೇಳೋದೇ ಬೇಡ. ಆಯ್ತಾ, ಈ ಆನೆ ನೋಡಿದ್ರೆ ನಮ್ಗೆ ಅವರೇ ಜ್ಞಾಪಕ ಬರುತ್ತೆ. ಅವ್ರ ಹೆಸರಿಟ್ಟಿದ್ರು ಅವಾಗ ಶ್ರೀಕಂಠದತ್ತ ಒಡೆಯರು. ಆಗಿನ ನಿಮ್ಮ ನೆನಪುಗಳು ಏನಾದ್ರು ಇದ್ರೆ ಶ್ರೀಕಂಠ ಆನೆ ಬಗ್ಗೆ? ಆನೆಗಳದ್ದು ನಾನೊಂದು 28 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ. ತುಂಬ ಖುಷಿ ತಂದಿದೆ. ಅದ್ರಲ್ಲಿ ಇವತ್ತು ಯಾತಕ್ಕೆ ಬಂದೀವಪ್ಪ ಅಂದರೆ ನಮ್ಮ ಗಜೇಂದ್ರ ವಾಪಸ್ಸು ತವ್ರ ಮನೆಗೆ ಬಂದಿದ್ದಾನೆ. ಅದಕ್ಕೋಸ್ಕರ ನೋಡ್ಲಿಕ್ಕೋಸ್ಕರ ಬಂದಿದ್ದೀವಿ ಇವತ್ತು. ಗಜೇಂದ್ರ ಎಲ್ಲ ಆನೆಗಳನ್ನು ನೋಡಿದ್ದೀವಿ. ನಮಗಿದೆಲ್ಲ ಈಗ ಹಳೆ ಆನೆಗಳಾಗೋಯ್ತು. ನಮ್ಮ ಅಭಿಮನ್ಯು ಆದರೂ ಈ ಕ್ಯಾಂಪಲ್ಲಿ ಅಭಿಮನ್ಯು ಇರೋದಂಥ ಖುಷಿ. ಆದ್ರೂ ನಮ್ಮ ಎಲ್ಲ ಆನೆಗಳಿಗೂ ನೋಡಿ ತುಂಬ ಖುಷಿ ಆಯಿತು. ನಿಮ್ಗೆ ಶ್ರೀಕಂಠ ನೋಡಿ ಯಾವ ತರ ಖುಷಿ ಆಯ್ತು? ಫಸ್ಟ್ ವರ್ಷ ನೀವು ಪೂಜೆ ಮಾಡಿದ್ರಿ, ಯಾವ ತರ ಇವನು ಸ್ಪಂದಿಸ್ತಾ? ಸುಂದರ ಬೇರೆ, ಅತಿ ಸುಂದರ ಬೇರೆ. ಇವನು ಅತಿ ಸುಂದರ. ಇವನು ಅತಿ ಸುಂದರವಾಗಿದ್ದಾನೆ. ಒಂದು ಕಳೆ ಮುಂದಿನ ದಿನಗಳಲ್ಲಿ ಇವನು ಸಹ ನಮ್ಮ ಅಂಬಾರಿ ನೆತ್ಬಿಟ್ರೆ ಅದರಲ್ಲಿ ಆ ರಾಜ ವೈಭೋಗ ಅಂತಾರಲ್ಲ, ಅದು ನಿಜವಾಗ್ಲೂ ನಮ್ಮ ಮೈಸೂರಲ್ಲಿ ಮುಂದಕ್ಕೆ ಆಗತ್ತೆ. ಮುಂಚಿನ ದಿನಗಳಲ್ಲಿ ಇವನು ಸಹ ಅಂಬಾರಿ ಹೊರಲಿ ಅಂತ ನಮ್ಮ ಎಲ್ಲ ಆಸೆ. ಇವ್ನ ನೋಡಿದ್ರೆ ಗಜೇಂದ್ರ ಅಂತ ತಮ್ಮಂತರನೇ ಕಾಣಿಸಲ್ಲ ನಿಮ್ಗೆ? ಖಂಡಿತ. ಆದ್ರೆ ಮುಂಚೆ ಗಜೇಂದ್ರ ಹಿಂಗೆ ಇದ್ದ, ಈಗ ಸಣ್ಣಾಗಿ ಹೋಗಿದ್ದಾನೆ. ನಂತರ ಸಣ್ಣಾಗಿ ಹೋಗಿದ್ದಾನೆ. ಅವಾಗ ಅಂತೂ ತುಂಬಾ ಚೆನ್ನಾಗಿದ್ದ ಗಜೇಂದ್ರ. ಅವ್ನು ಪೂಜೆ ಮಾಡ್ತಿದ್ರೆ ಕತ್ತೆತ್ತಿ ನೋಡ್ಬೇಕಾಗಿತ್ತು ಅವನ್ನ. ನೀವು ಆನೆ ಮುಖಲಕ್ಷಣ ಎಲ್ಲ ನೋಡಿದ್ರೆ ಹೇಳ್ಬಿಡ್ತೀರಿ ನೀಟಾಗಿ ಪರ್ಫೆಕ್ಟ್ ಆಗಿದೆ ದಸರಾಗೆ ಅಂತೆಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ಎಲ್ಲ ಡಿಪಾರ್ಟ್ಮೆಂಟ್ನವ್ರು ಮಾಡ್ತಾರೆ. ನಮ್ಗೇನು ಅದ್ರ ಸೇವಕ ನಾವು ಅಷ್ಟೇ. ಒಂದು ದೇವ್ರ ಹೆಸರಲ್ಲಿ ಪೂಜೆ ಮಾಡೋದು, ನಮ್ಮ ದಸರಾ ಯಶಸ್ವಿ ಆಗಲಿ ಅಂತ ಪೂಜೆ ಮಾಡ್ತೀವಿ ಅಷ್ಟೇ. ಈಗ ಅಭಿಮನ್ಯು ಕೂಡ ನೋಡಿದ್ರೆ ತುಂಬಾ ಮಧ್ಯದಲ್ಲಿದ್ದಾನೆ. ಅಭಿಮನ್ಯು ಖುಷಿ ಆಯ್ತು ನಿಮ್ಗೆ? ಅಭಿಮನ್ಯು ನೋಡಿ ಖುಷಿ ಆಯ್ತು. ಅವ್ನು ಕರೆದ ತಿರುಗಿ ನೋಡ್ತಾನೆ. ಈ ಆನೆಗಳಿಗೆ ನಾವು ಜ್ಞಾಪಕ ಇರುತ್ತೆ. ಆಮೇಲೆ ಕಾಲ್ ಸಂಧಿ ಎಲ್ಲ ಪೂಜೆ ಮಾಡ್ತೀವಿ, ಭಯ ಆಗಲ್ವಾ ಆನೆಗಳಿಗೆ? ಅಂದ್ರೆ ಆನೆಗಳಿಗೆ ಮಂತ್ರಕ್ಕಿಂತ ಅದರದ್ದೇ ಆದ ಒಂದು ಭಾಷೆ ಇದೆ. ಆ ಭಾಷೆಗಳನ್ನ ಅದ್ರದ್ದೇ ಒಂದು ಭಾಷೆ ಇದೆ. ಅದನ್ನ ಹೇಳ್ಕೊಂಡು ಸಮಾಧಾನ ಮಾಡ್ಕೊಂಡು ಪೂಜೆ ಮಾಡೋದು. ಈಗ ದಸರಾಗೆ ಮೈಸೂರಿಗೆ ಬಂದ್ಮೇಲೆ ಆನೆಗಳಿಗೆ ಗೊತ್ತಾಗ್ಬಿಡ್ತಾವ ಅಲ್ಲಿ ವಾತಾವರಣ ಎಲ್ಲ? ಅವು ದಿನ ಪ್ರತಿನಿತ್ಯನೂ ಸಹ ಕರ್ಕೊಂಡ್ಬರ್ತಾರಲ್ಲ ತಾಲೀಮ್ಗೆ, ಅದರಿಂದ ಹೊಂದ್ಕೊಳತ್ತೆ. ಒಂದು ವಾರದ ಕಷ್ಟ. ಆಮೇಲೆ ಪ್ರತಿನಿತ್ಯನೂ ಸಹ ಅಲ್ಲಿ ಇಲಾಖೆಯವರು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಮಕ್ಳಿಗಿಂತಲೂ ಚೆನ್ನಾಗಿ ನೋಡ್ಕೋತಾರೆ. ಅದರೊಂದು ತುಂಬ ಸಂತೋಷ ಆಗುತ್ತೆ. ಅಂದರೆ ನಮ್ಮ ಆನೆಗಳನ್ನ ಅರಮನೆ ಕರ್ಕೊಂಡ್ಬಂದ್ಮೇಲೆ ಅವ್ರ ಮಕ್ಳಿಗಿಂತಲೂ ಚೆನ್ನಾಗಿ ನೋಡ್ಕೋತಾರೆ. ಈಗ ಅರಮನೆಗೆ ಬಂದ್ಮೇಲೆ ಪ್ರತಿದಿನ ಇರುತ್ತೆ ನಿಮ್ಗೆ ಪೂಜೆ? ಇಲ್ಲ, ವಿಶೇಷ ದಿನಗಳ ಪೂಜೆ ಮಾಡ್ತೀವಿ. ದಿನ ಅವ್ರವರೇ ಮಾಡ್ಕೋತಾರೆ. ದಿನಾಗ್ಲೂ ಪಾವತಗಳು ಅವರವರೇ. ವಿಶೇಷ ದಿನಗಳಲ್ಲಿ ನೀವು ಹೋಗಿ ಪೂಜೆ ಮಾಡ್ಬೇಕು? ಹೌದು. ವಿಶೇಷ ದಿನ ಅಂದ್ರೆ ಗಣಪತಿ ಹಬ್ಬ. ವಿಶೇಷ ಅಂದ್ರೆ ಫಸ್ಟ್ ಪ್ರಾರಂಭ ಆಗೋದು ಆನೆಗಳು ದಸರಾಕ್ಕೆ ಪ್ರಾರಂಭ ಆಗೋದೇ ಗಜಪಯಣ. ಅದನ್ನ ಶುರು ಆಗುತ್ತೆ. ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಗಜಪಯಣದಿಂದ ನಾವು ಮೈಸೂರಿಗೆ ಕರ್ಕೊಂಬರ್ತೀವಿ. ಕರ್ಕೊಂಬಂದಾಗ ಅರಣ್ಯ ಭವನದಲ್ಲಿ ಇರುತ್ತೆ. ಅಲ್ಲೂ ಪೂಜೆ ಮಾಡ್ತೀವಿ? ಎಲ್ಲ ಆನೆಗಳದ್ದು ಏನೇ ಪೂಜೆ ಇದ್ರೆ 28 ವರ್ಷದಿಂದ ನಾನೇ ಮಾಡ್ತಾ ಇದ್ದೀನಿ. ಅರಣ್ಯ ಭವನಕ್ಕೂ ಒಂದ್ಸತಿ ಪೂಜೆ, ಆಮೇಲೆ ಅಲ್ಲಿ ಬರುತ್ತೆ. ಅಲ್ಲಿ ಬಂದಾಗ ಅರಣ್ಯ ಭವನಲ್ಲಿ ಪೂಜೆ ಮಾಡಿ ಬೀಳ್ಕೊಡಿಗೆ ಆನೆಗಳನ್ನ ನಮ್ಮ ಅರಮನೆಗೆ ಕಳಿಸ್ತಾರೆ. ಅರಮನೆಗೆ ಕಳಿಸಿದಾಗ ಅರಮನೆ ವತಿಯಿಂದ ಜಿಲ್ಲಾಡಳಿತದಿಂದ ಆನೆಗಳನ್ನ ಒಳಗಡೆ ಕರ್ಕೋತಾರೆ. ಕರ್ಕೊಂಡ್ಮೇಲೆ ವಿಶೇಷವಾಗಿ ಪೂಜೆ ಮಾಡಿ ಸ್ವಾಗತ ಕರ್ಕೋತಾರೆ. ಆನೆ ಬಾಗಿಲು ಅಂತಿದೆ ಅರಮನೆಯಲ್ಲಿ, ಅದರೊಳಗಡೆ ಆನೆಗಳನ್ನ ಕರ್ಕೊಳ್ತಾರೆ. ಅವತ್ತಿಂದ ಮೈಸೂರಿನಲ್ಲೇ ಅವರು ವಾಸ್ತವ್ಯ ಹೂಡ್ತವೆ 2 ತಿಂಗಳು. ಒಂದು ದಸರಾ ಅಂದರೆ 2 ತಿಂಗಳು ಆನೆ ಮೈಸೂರಲ್ಲಿರ್ಬೇಕು ಆ ಥರ. ಅದಾದ್ಮೇಲೆ ವಿಶೇಷ ತಿಂಗಳು ಮತ್ತೆ 2ನೇ ಟ್ರಿಪ್ ಆನೆ ಬರುತ್ತೆ. ಅದಕ್ಕೂ ಸಹ ಸ್ವಾಗತ ಪೂಜೆ. ಮತ್ತು ಗಣಪತಿ ಹಬ್ಬದ ದಿನ ತುಂಬ ವಿಶೇಷವಾದ ಪೂಜೆ, ಎಲ್ಲ ಆನೆಗಳು ಇರುತ್ತೆ. ಅದರಂತೆ ಗಣಪತಿ ಹಬ್ಬದ ದಿನ ಪೂಜೆ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಯಾವುದೋ ಜನ್ಮದ ಪುಣ್ಯ ಆ ಒಂದು ಪೂಜೆ ಸಿಕ್ಕಿದೆ. ಅದರಂತೆ ಆ ಪೂಜೆ ನೋಡೋಕ್ಕೂ ಖುಷಿ, ಮಾಡೋಕ್ಕೂ ಖುಷಿ. ಅಷ್ಟು ಚೆನ್ನಾಗಿರುತ್ತೆ. ಆನೆಗಳಿಗೆಲ್ಲ ತಟ್ಟೆ ತುಂಬ ಹಣ್ಣುಗಳು, ಎಲ್ಲ 21 ಥರ ತಿಂಡಿಗಳು. ನಮ್ಮಲ್ಲಿ ಹಬ್ಬನೇ ಮಾಡೋದಿಲ್ಲ, ನಾವು ಅರಮನೆ ಬಂದು ಹಬ್ಬ ಮಾಡ್ತೀವಿ ಆ ಥರ ಗಣಪತಿ ಪೂಜೆ ಮಾಡಿ. ಅದಾದಮೇಲೆ ಆಯುಧ ಪೂಜೆ, ವಿಜಯದಶಮಿ. ಅದಾದಮೇಲೆ ಆನೆನ ವಾಪಸ್ ಕಳಿಸ್ಕೊಡ್ತಾರೆ ಬೀಳ್ಕೊಡುಗೆ. ಅವತ್ತು ಅಷ್ಟೇ ವಿಶೇಷ ಪೂಜೆ ಆಗುತ್ತೆ. ವಿಜಯದಶಮಿ ದಿನ ಆನೆಗೆ ಅಂಬಾರಿ ಕಟ್ಟಿದಾಗ ಪೂಜೆ ಆಗುತ್ತೆ. ಮತ್ತು ಅಲ್ಲಿ ಸೇರಿದಾಗ ಅಂಬಾರಿ ಬಿಚ್ಚಬೇಕಾದ್ರೆ ಅಲ್ಲೊಂದ್ಸರಿ ಪೂಜೆ ಆಗುತ್ತೆ. ತದನಂತರವಾಗಿ ಮತ್ತೆ ಆನೆಗಳನ್ನ ಬೀಳ್ಕೊಡುಗೆ ಕಳಿಸ್ಬೇಕಾದ್ರೆ ಎಲ್ಲ ಆನೆಗಳನ್ನ ನಿಲ್ಲಿಸಿ ಪೂಜೆ ಮಾಡಿ ಕಳಿಸ್ತೀವಿ. ಆನೆಗಳು ಮೊದಲು ಅರಮನೆಗೆ ಬಂದಾಗ ಆನೆಗಳನ್ನ ಕಾಲು ತೊಳಿತೀವಿ. ಕಾಲು ತೊಳೆದು ಅಲ್ಲಿಂದ ಪೂಜೆ ಪ್ರಾರಂಭ ಆಗುತ್ತೆ. ವಾಪಸ್ ಹೋಗ್ಬೇಕಾದ್ರೆ ಕಾಲು ತೊಳೆಯೋದಿಲ್ಲ, ಬರೀ ಪೂಜೆ ಮಾಡಿ ಸಂತೋಷದಿಂದ ಕಳಿಸ್ಕೊಡ್ತೀವಿ. ಹೌದು, ಯಾವಾಗಲೂ ಅಷ್ಟೇ. ನಮ್ಮ ಮನೆಗೆ ಯಾರು ಬರ್ತಾರೆ, ಬಂದ ತಕ್ಷಣ ಕಾಲು ತೊಳಿರಿ ಅಂತ ನೀರು ಕೊಡ್ತೀವಿ. ಮನೆಗೆ ಬಂದಾಗ ಕಾಲು ತೊಳೆದು ಅವ್ರನ್ನ ಒಳಗೆ ಕರ್ಕೋತೀವಿ. ಹೋಗ್ಬೇಕಾದ್ರೆ ಕಾಲು ತೊಳ್ಕೊಳ್ಬಾರ್ದು, ಸಂತೋಷದಿಂದ ಇರಲಿ ಅಂತ ಹೇಳಿ ಹೋಗ್ತಾ ಕಾಲು ತೊಳೆದಿಲ್ಲ ಹಾಗೆ ಪೂಜೆ ಮಾಡಿ ಕಳಿಸ್ತೀವಿ. ನೋಡಿ ನಮ್ಮ ಭೀಮ ಕಾರ್ಯಾಚರಣೆ ಎಲ್ಲ ಮುಗೀತು. ಆರಾಮಾಗಿ ಕ್ಯಾಂಪಲ್ಲಿ ರೆಸ್ಟ್ ಮಾಡ್ತೀಯಾನೆ.
ಆರಾಮಾಗಿ ಮತ್ತಿಗೋಡು ಕ್ಯಾಂಪಲ್ಲಿ ರೆಸ್ಟ್ ಮಾಡ್ತೇನೆ. ಎಲ್ಲರೂ ಬಂದು ನೋಡ್ಬೋದು. ಕಡೆ ಗಜೇಂದ್ರ, ಶ್ರೀಕಂಠ. ಕ್ಯಾಂಪ್ ಕ್ಲೋಸ್ ಆಯ್ತು ಈಗ. ಇಲ್ಲಿ ಶ್ರೀಕಂಠ ಬರ್ತಿಯಾನೆ. ಶ್ರೀಕಂಠ ಆನೆ ಆಗಮನ. ಕ್ಯಾಂಪು ಕ್ಲೋಸ್ ಆಯಿತು 10:30ಗೆ.